ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಬೋಂಡ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಮಾಡ್ತಿದ್ದೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಅಕ್ಕಿ ಹಿಟ್ಟು, ದೋಸೆ ಇದ್ರದ್ದಲ್ಲೋ ಅದು ಹಾಕಿದ್ದೀನಿ. ಆಮೇಲೆ ಒಂದು 2-3 ಇಂಚಸ್ ಅಷ್ಟು ಹೀರೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ನಾರ್ಮಲಾಗಿ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಉಪ್ಪು ಎಲ್ಲ ಬೋಂಡಾಗೆ ಏನು ಹಾಕ್ತೀವೋ ಅದೆಲ್ಲ ಹಾಕಿದ್ದೀವಿ. ಅದ್ರ ಜೊತೆಗೆ ಇದಕ್ಕೆ ಸ್ಪೆಷಲಾಗಿ ಏನು ಹಾಕಿದ್ದೀನಿ ಅಂದರೆ ಇದಕ್ಕಿನ ಬೇಳೆ ಮತ್ತು ಹೀರೆಕಾಯಿ, ಸ್ವಲ್ಪ ಅಕ್ಕಿ ಹಿಟ್ಟು. ನೀವು ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಂಬಾ ಎಲ್ರಿಗೂ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಿಟ್ಟಿಗೆಲ್ಲ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ. ನನಗೆ ಈ ಥರ ನಮ್ಮ ಮನೆಯಲ್ಲಿ ಜಾಸ್ತಿ ಹಿಟ್ಟಿಗಿಂತೂ ಆನಿಯನ್ಸ್ ಇವೆಲ್ಲ ತುಂಬ ಸಿಗ್ತಾಯಿದ್ರೆ ಇಷ್ಟ ನಮ್ಮ ಮನೇಲಿ ತಿನ್ನೋಕ್ಕೆ. ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಿಟ್ಟು ಹಾಕ್ತಿದ್ದೀನಿ, ಕಡಲೆ ಹಿಟ್ಟು. ನಿಮ್ಗೆ ಬೇಕಂದರೆ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಬೋಂಡ ಥರ ಮಾಡಿ. ಇದು ನೀವು ಯಾವ ಶೇಪಲ್ಲಾದರೂ ಮಾಡ್ಬೋದು, ಬೋಂಡ ಶೇಪಲ್ಲಿ ಮಾಡ್ಬೋದು, ವಡೆ ಶೇಪಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದ ತಕ್ಷಣ ಇದನ್ನ ಹಾಕ್ತಿದ್ದೀವಿ. ನಾನು ಹೀರೆಕಾಯಿನ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಎಳೆ ಹೀರೆಕಾಯಿ ಆದರೆ ನಮ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಇನ್ಸ್ಟೆಂಟ್ ವಡೆ ಥರನೂ ಹೇಳ್ಬೋದು. ನೋಡಿ ಎಷ್ಟು ಹಾಕ್ತೀವಿ. ನೋಡಿ, ಗೋಲ್ಡನ್ ಕಲರ್ ಆಗಿದೆ. ಬೋಂಡ ಎತ್ತಿದಂಗೆ ಬೇಗ ಎತ್ತಿಬಿಡ್ಬೇಡಿ, ಯಾಕಂದರೆ ಇದರಲ್ಲಿ ಅವರೆಕಾಳು ಎಲ್ಲ ಹಾಕಿರ್ತೀವಲ್ಲ, ಹಿಟ್ಟಿನಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಒಂದು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಎತ್ತಾಕಿ. ಈಗ ನೋಡಿ, ಗೋಲ್ಡನ್ ಕಲರ್ ನಾನು ಫಿನಿಶ್ ಆಗಿದೆ. ಈಗ ನಾನು ತೊಗೊಂಡ್ಬಿಡ್ತಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ.